ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವಂತಹ ಸಾಮಾಜಿಕ ಸವಲತ್ತಿನ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್. ನಮಸ್ತೆ ಮೇಡಮ್, ಮೊದಲಿಗೆ ಭಾಳ ಸಂತೋಷ. ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ಕೊಡೋದ್ರ ಜೊತೆಗೆ ಒಂದಷ್ಟು ಪ್ರಾಥಮಿಕ ಆನ್ಲೈನ್ ಸೇವೆಗಳು ಮತ್ತು ಸೌಲಭ್ಯಗಳನ್ನು ಇತ್ತೀಚಿನ ದಿನಗಳಲ್ಲಿ ಜಾರಿಗೆ ತಂದಿದ್ದೀರಾ ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ಈ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ. ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾಗಿದ್ದು 2017ರಿಂದ ತ್ವರಿತವಾಗಿ ನಾವು ಜನಗಳಿಗೆ ಸೇವೆಗಳನ್ನು ಸಲ್ಲಿಸ್ತಾ ಬರ್ತಾ ಇದ್ದೀವಿ ಸರ್. 2017ರಿಂದನೂ ಕೂಡ ಶೈಕ್ಷಣಿಕ ತರಬೇತಿಗಳು, ಕೌಶಲ್ಯಾಧಾರಿತ ತರಬೇತಿಗಳು ಮತ್ತು ವ್ಯವಸಾಯಾಧಾರಿತ ತರಬೇತಿಗಳು 18 ತರಬೇತಿಗಳನ್ನು ನಾವು ಕೊಡುತ್ತಾ ಇದ್ದೇವೆ. ಹಾಗಾದರೆ ಮೇಡಮ್, ತಮ್ಮ ಒಂದು ವೈಯಕ್ತಿಕ ವಿವರ ಮತ್ತು ಕರ್ತವ್ಯದ ಮಾಹಿತಿಯನ್ನು ಹಂಚ್ಕೊಳ್ಳಿ. ನನ್ನ ಹೆಸರು ಜಯಶ್ರೀ ಅಂತ. ನಾನು ಈ ಕೆಲಸಕ್ಕೆ ಸೇರೋಕ್ಕಿಂತ ಮುಂಚೆ ಒಂದು ಆನ್ಲೈನ್ ಶಾಪನ್ನು ಇಟ್ಕೊಂಡಿದ್ದೆ ಸರ್. ಅಲ್ಲಿ ತ್ವರಿತವಾಗಿ ಆನ್ಲೈನ್ ಸೌಲಭ್ಯಗಳನ್ನು ನೀಡ್ತಾ ಬರ್ತಾ ಇದ್ವಿ. ಅದಾದಮೇಲೆ ನನಗೆ ಕೆಂಚನಹಳ್ಳಿಯಲ್ಲಿ ಈ ಥರ TDA ಅಂಡರಲ್ಲಿ ಈ ಥರ ಸಾಮಾಜಿಕ ಸವಲತ್ತುಗಳನ್ನ ಅವ್ರಿಗೆ ನೀಡಬೇಕು ಅನ್ನೋದೊಂದು ಕೆಲಸ ಖಾಲಿ ಇದೆ ಅಂತ ಅಂದ್ಬಿಟ್ಟು ಒಂದು ವಿಷಯ ಬಂತು. ನಮ್ಮ ಸಂಬಳವೂ ಕೂಡ ಬರುತ್ತೆ, ಜೊತೆಗೆ ನಮಗೆ ಸಮುದಾಯಕ್ಕೂ ಕೂಡ ಒಂದು ಸಹಾಯ ಸಿಗುತ್ತೆ ಅನ್ನೋ ಆಸೆಯಿಂದ ನಾನು ಕೆಂಚನಹಳ್ಳಿಯಲ್ಲಿ ಇವಾಗ ಒಂದು 4 ತಿಂಗಳ ಹಿಂದೆ ಜಾಯ್ನ್ ಆಗಿಬಿಟ್ಟು ಇಲ್ಲಿವರೆಗೂ ಕೂಡ ನಾನು ಒಳ್ಳೆ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ ಸರ್. ಹಾಗಿದ್ರೆ ಮೇಡಮ್, ಮೊದಲನೇದಾಗಿ ಯಾವ್ಯಾವ ದಾಖಲೆಗಳಿಗೆ ಹೊಸದಾಗಿ ಅರ್ಜಿಯನ್ನು ಹಾಕಲಾಗುತ್ತೆ? ಸರ್, ನಾವು ನಮ್ಮ ಕೇಂದ್ರದಿಂದ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇವೆರಡನ್ನು ಬಿಟ್ಟು ವೋಟರ್ ಐ ಡಿ ಆಗಿರ್ಬೋದು, ಆಯುಷ್ಮಾನ್ ಆಗಿರ್ಬೋದು, ಇ-ಶ್ರಮ್ ಆಗಿರ್ಬೋದು, ನಾಡ ಕಚೇರಿ ಅಪ್ಲಿಕೇಶನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತು ಈ ವ್ಯವಸಾಯಾಧಾರಿತ ಸೇವೆಗಳು ಅಂತ ಬಂದರೆ FID ಕ್ರಿಯೇಷನ್ ಆಗಿರ್ಬೋದು, PM ಕಿಸಾನ್ ಅಪ್ಲಿಕೇಶನ್ ಆಗಿರ್ಬೋದು, PM EGP ಆಗಿರ್ಬೋದು, NLM ಆಗಿರ್ಬೋದು, ಮುದ್ರಾ ಯೋಜನೆ ಆಗಿರ್ಬೋದು, ಫಸಲ್ ಭೀಮಾ ಯೋಜನೆ ಆಗಿರ್ಬೋದು, ಮತ್ತು ಎಜುಕೇಷನ್ ಅಂಡರ್ಗೆ ಬಂದರೆ ಅವ್ರಿಗೆ ಸ್ಕಾಲರ್ಶಿಪ್ ಎಲ್ಲ ಸುಮಾರು ಜನಕ್ಕೆ ಬರ್ತಾ ಇರುತ್ತೆ. ಅದೆಲ್ಲ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿರಲ್ಲ, ಅದನ್ನು ಮಾಹಿತಿ ತಲುಪಿಸಿ ಅದಕ್ಕೆ ಅಪ್ಲಿಕೇಶನ್ ಹಾಕ್ಸೋದಾಗಿರ್ಬೋದು. ಮತ್ತು ಅವ್ರಿಗೆ ಜಾಬ್ ರಿಲೇಟೆಡ್ ಏನಾದ್ರು ಜಾಬ್ಗೆ ಹೋಗ್ತೀನಿ ಅಂತಂದರೆ ಹೊಸದಾಗಿ ಜಾಬ್ ಅಪ್ಲಿಕೇಶನ್ಸ್ನ ಬಿಟ್ಟಾಗಿ ಅವ್ರಿಗೆ ಹೇಳ್ಬಿಟ್ಟು ಅದನ್ನು ಅಪ್ಲಿಕೇಶನ್ಸ್ ಆಗಿರ್ಬೋದು. ಈ ಥರ ಎಲ್ಲ ಹೊಸ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅಂದರೆ ನೂತನವಾಗಿ ಹೊಸ ದಾಖಲಾತಿಗಳನ್ನು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು ಅಥವಾ ಸರ್ಕಾರಿ ಸೇವೆ ಸೌಲಭ್ಯಗಳನ್ನು ಅರ್ಜಿ ಹಾಕೋ ನಿಟ್ಟಿನಲ್ಲಾಗಿರ್ಬೋದು, ಪ್ರಾಥಮಿಕವಾಗಿ ಈ ಎಲ್ಲ ಸೇವೆಗಳು ಲಭ್ಯವಿದೆ. ಹೌದು ಸರ್. ಹಾಗಿದ್ರೆ ಮೇಡಮ್, ಈ ವೈಯಕ್ತಿಕ ದಾಖಲೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಹೊಸದಾಗಿ ಅರ್ಜಿ ಹಾಕೋ ನಿಟ್ಟಿನಲ್ಲಿ ಅಗತ್ಯ ದಾಖಲಾತಿಗಳು ಯಾವ್ಯಾವ ಬೇಕಾಗುತ್ತೆ? ವೈಯಕ್ತಿಕ ದಾಖಲಾತಿಗಳು ಹಾಕಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡು ನಮ್ಮ ಹತ್ರ ಇರಬೇಕು ಸರ್. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ನಮ್ಮ ಹತ್ರ ಯಾವಾಗಿರುತ್ತೋ ನಾವಾಗ ಯಾವುದೇ ಅಪ್ಲಿಕೇಶನ್ ಆದರೂ ಮುಂದೆ ಹಾಕಲು ತುಂಬ ಅದು ಸಹಾಯ ಮಾಡಿಕೊಡುತ್ತೆ. ಇವಾಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇತ್ತು ಅಂದರೆ ನಾಡ ಕಚೇರಿ ಸರ್ವಿಸಸ್ಗೂ ನಾವು ಅಪ್ಲಿಕೇಶನ್ ಹಾಕ್ಬೋದು, ಗೌರ್ಮೆಂಟ್ ಸರ್ವಿಸಸ್ಗೂ ಅಪ್ಲಿಕೇಶನ್ ಹಾಕ್ಬೋದು, ಇ-ಶ್ರಮ್ ಆಗಿರ್ಬೋದು, ಆಯುಷ್ಮಾನ್ ಆಗಿರ್ಬೋದು, ಏನೇ ಒಂದು ನಾವು ಸಮಾಜದಿಂದ ಒಂದು ಸವಲತ್ತನ್ನ ತಗೋಬೇಕು ಅಂದರೆ ಅದಕ್ಕೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪ್ರಥಮ ಆಗಿರುತ್ತೆ ಸರ್. ಈಗ ಮೇಡಮ್, ಮೊದಲನೇದಾಗಿ ತಾವು ಹೇಳಿದ್ರಿ ಈಗ ಅಗತ್ಯ ದಾಖಲಾತಿಗಳಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಪ್ರಾಥಮಿಕವಾಗಿ ಬೇಕಾಗುತ್ತೆ ಅಂತ. ಈ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡು ಇಲ್ಲದೇ ಇರೋಂಥವ್ರು ಅಲ್ಲಿ ಮೊದಲಿಗೆ ಈ ದಾಖಲೆಗಳನ್ನು ಮಾಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಸೇವೆಗಳನ್ನು ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ರಿ ಸರ್? ಮುಂದೆ ತರಬೇಕು ಅಂತ ಮಾತಾಡ್ತಾ ಇದ್ದೀವಿ. ಇವಾಗ ನಾವು ಆಲ್ರೆಡಿ ಒಂದು ಅಂದರೆ ಕರ್ನಾಟಕ ಸೆಂಟರ್, ಗ್ರಾಮ ಒನ್ ಸೆಂಟರ್ಗಳಲ್ಲಿ ಈ ಸೌಲಭ್ಯ ಇವಾಗ ಲಭ್ಯವಿದೆ. ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಗ್ರಾಮ ಒನ್ ಸೆಂಟರ್ಗಿಂತ ಗ್ರಾಮ ಒನ್ನಲ್ಲಿ ರೇಷನ್ ಕಾರ್ಡ್ಗಳು ಮತ್ತು ಇನ್ನಿತರ ಸೇವೆಗಳು ನಡೀತಾ ಇದೆ. ಬಟ್ ಕರ್ನಾಟಕ ಒನ್ನಲ್ಲಿ ಆಧಾರ್ ಕಾರ್ಡ್ನ ಹೊಸದಾಗಿ ಅಥವಾ ತಿದ್ದುಪಡಿ ಮಾಡಿಸೋದಾಗಿರ್ಬೋದು ಎಲ್ಲ ಅಲ್ಲಿ ತ್ವರಿತವಾಗಿ ನಡೀತಾ ಬರ್ತಾ ಇದೆ. ಬಟ್ ನಾವು ಕೂಡ ಅದ್ರ ಬಗ್ಗೆ ಒಂದು ಫ್ರಾಂಚೈಸೀಸ್ನೇ ತಗೊಂಡು ನಾವು ಡೈರೆಕ್ಟಾಗಿ ಜನಗಳಿಗೆ ಸೇವೆ ಕೊಡಬೇಕು ಅನ್ನೋ ಮನೋಭಾವನೆಯಲ್ಲೂ ಕೂಡ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ಸೊ ಅದರ ನಿಟ್ಟಿನಲ್ಲಿ ಕೆಲಸ ಕೂಡ ಇವಾಗ ಆಗ್ತಾ ಇದೆ ಸರ್.
ಹಾಗೆ ಮೇಡಮ್, ಈಗ ಹೊಸದಾಗಿ ಅರ್ಜಿ ಹಾಕೋದ್ರ ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನು ತಿದ್ದುಪಡಿ ಕೂಡ ಮಾಡಲಾಗುತ್ತೆ. ಯಾವ್ಯಾವ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಲಾಗುತ್ತೆ ಮತ್ತು ಅದಕ್ಕೆ ಅಗತ್ಯ ದಾಖಲೆಗಳು ಯಾವ್ದು ಬೇಕಾಗುತ್ತೆ? ಸರ್, ಇವಾಗ ನೋಡಿದ್ರೆ ಕಳೆದ 1 ತಿಂಗಳಿಂದ ವೋಟರ್ ಐ ಡಿ ಯಾರಿಗೆ ಹಿಂದೆ ಫೋಟೋ ಬ್ಲ್ಯಾಕ್ ಫೋಟೋ ಇರುತ್ತೋ ಅದನ್ನ ಇವಾಗ ಕಲರ್ ಫೋಟೋ ಮಾಡಬೇಕು ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಇಂದ ಆದೇಶ ಬಂದಿದೆ. ಯಾಕೆಂದ್ರೆ ಆಧಾರ್ ಕಾರ್ಡು ಇವಾಗ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗ್ತಾ ಇದೆ. ದೆನ್ ಅದಾದ್ಮೇಲೆ ಅವರಿಗೆ ಫೋನ್ ನಂಬರ್ ಕೂಡ ಲಿಂಕ್ ಆಗ್ತಾ ಇದೆ, ಡಿಜಿಟಲ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಸೇವೆಗಳು ಹಿಂಗಿದೆ ಅಂತ ಅಂದ್ಬಿಟ್ಟು. ನಮಗೆ ಏನೋ ನಾವು ಕೆಲಸ ಮಾಡ್ತಿರ್ತೀವಿ, ನಾವು ಅದ್ರ ಬಗ್ಗೆ ಅಪ್ಡೇಟ್ಸ್ ತಗೋತಿರ್ತೀವಿ, ನಮಗೆ ಗೊತ್ತಿರುತ್ತೆ. ಆದರೆ ಜನಗಳಿಗೆ ಅದರ ಅರಿವು ಇನ್ನೂ ಜಾಸ್ತಿ ಸಿಕ್ಕಿರಲ್ಲ. ಅಂಥವ್ರಿಗೆ ಅರಿವನ್ನು ಮೂಡಿಸಿ ಈ ಥರ ಇದನ್ನ ಕರೆಕ್ಷನ್ ಮಾಡಿಸಿದ್ರೆ ಈ ಥರ ಎಲ್ಲ ಸೌಲಭ್ಯ ಇದೆ, ಗೌರ್ಮೆಂಟಿಂದ ಈ ಥರ ಎಲ್ಲ ಸವಲತ್ತುಗಳು ಸಿಗುತ್ತೆ ಅಂತ ಹೇಳಿ ವೋಟರ್ ಐ ಡಿ ಕರೆಕ್ಷನ್ ಆಗಿರ್ಬೋದು, ಆಯುಷ್ಮಾನ್ ಕಾರ್ಡ್ ಮಾಡಿಸಿರ್ತಾರೆ ಬಟ್ KYC ಆಗಿರಲ್ಲ, ಸೊ ಅಂಥವ್ರಿಗೆ KYC ಮಾಡಿಸೋದಾಗಿರ್ಬೋದು. ಮತ್ತು ನಾಡ ಕಚೇರಿಯಲ್ಲಿ ಕ್ಯಾಶ್ ಟು ಇನ್ಕಮ್ಗಳು ಇದರಲ್ಲೆಲ್ಲ ಗಂಡನ ಹೆಸರು ತಪ್ಪಿರುತ್ತೆ, ತಂದೆ ಹೆಸರು ತಪ್ಪಿರುತ್ತೆ, ಇದನ್ನ ತಿದ್ದುಪಡಿಗಳು ಮಾಡೋದಾಗಿರ್ಬೋದು. ಪಾನ್ ಕಾರ್ಡಲ್ಲಿ ಆಗ ಹಳೆ ಪಾನ್ ಕಾರ್ಡಲ್ಲಿ ತಂದೆ ಹೆಸರು ಬರ್ತಿರ್ಲಿಲ್ಲ, ಅದಾದಮೇಲೆ ಇವಾಗ ತಂದೆ ಹೆಸರು ಕಂಪಲ್ಸರಿ ಆಗಿದೆ, ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ರಾಂಗ್ ಇರುತ್ತೆ, ಅದನ್ನ ತಿದ್ದುಪಡಿಗಳು ಮಾಡೋದಾಗಿರ್ಬೋದು. ಈ ಥರ ಎಲ್ಲ ತಿದ್ದುಪಡಿಗಳನ್ನು ಕೂಡ ಮಾಡ್ಕೊಡ್ತಾ ಇದ್ದೀವಿ ಸರ್. ಈಗ ಮೇಡಮ್, ಕರ್ನಾಟಕವನ್ನು, ಗ್ರಾಮವನ್ನು ಮತ್ತು ಸೇವಾ ಸಿಂಧು ಈ ಕೇಂದ್ರದಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಈಗ ಪ್ರಸ್ತುತವಾಗಿ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಾ ಇದೆಯಾ? ಸರ್, ನಾನು ಮೊದಲೇ ಹೇಳಿರುವ ಹಾಗೇನೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಬಿಟ್ಟು ಎಲ್ಲ ಸೇವೆಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ಅದೆರಡು ಮಾತ್ರ ಪ್ರಾಥಮಿಕವಾಗಿ ನಾವು ಕೊಡೋಕ್ಕಾಗ್ತಾ ಇಲ್ಲ, ಬಟ್ ಅದ್ರ ನಿಟ್ಟಿನಲ್ಲೂ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಕೊಡಬೇಕು ಅಂತ ಅಂದ್ಬಿಟ್ಟು. ಇವಾಗ ಏನು ಮಾಡ್ಕೊಂಡಿದ್ದೀವಿ, ಅದೆರಡನ್ನೂ ಕೊಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಯಾವ ಕರ್ನಾಟಕವನ್ನು ಮತ್ತು ಗೌರ್ಮೆಂಟ್ ಅಂಡರಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಲ್ಲಿಗೆಲ್ಲ ಪರಿಚಯ ಮಾಡ್ಕೊಂಡಿದ್ದೀವಿ. ನಾವು ಕೊಡೋಕ್ಕಾಗದೇ ಇರೋದನ್ನ ಕಡಿಮೆ ವೆಚ್ಚದಲ್ಲಿ ಸಮುದಾಯಕ್ಕೆ ತಲುಪಿಸ್ಬೇಕು ನಾವು ಅಂತ ಅಂದ್ಬಿಟ್ಟು. ನಾರ್ಮಲ್ ಜನಗಳು ಇವಾಗ ನಮಗೆ ಗೊತ್ತಿಲ್ಲದೆ ಇರೋ ಜನಗಳು ಹೋದಾಗ ಅವರು ತಗೊಳ್ಳೋ ವೆಚ್ಚಕ್ಕಿಂತ ನಾವು ಕಳಿಸೋ ಜನಗಳು ಹೋದಾಗ ಕಡಿಮೆ ವೆಚ್ಚವನ್ನು ತಗೊಂಡು ನಾವು ಸಮುದಾಯದ ಅಂಡರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಈ ಥರ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ನಮ್ಮ ಮಾಹಿತಿಗಳನ್ನ ಹೇಳಿ ಈ ಥರ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡ್ಬೇಕು ಅಂತ ಸುಮಾರು ಅಂಗಡಿಗಳನ್ನ ಪರಿಚಯ ಮಾಡಿಕೊಂಡು ಅಲ್ಲಿ ನಿರಂತರವಾಗಿ ಮಾಡಿಸೋ ಕೆಲಸ ಕೂಡ ಆಗ್ತಾ ಇದೆ. ಮೇಡಮ್, ಈಗ ತಾವು ಹೇಳಿದ್ರಿ ಕರ್ನಾಟಕವನ್ನಾಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಇಲ್ಲೆಲ್ಲ ಈ ಥರ ಸೌಲಭ್ಯಗಳು ಸಿಗ್ತಾ ಇದೆ, ನಾಡ ಕಚೇರಿಗೆ ಹೋಗಲೇಬೇಕು ಅಂತ ಏನಿಲ್ಲ. ಈ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮುಖಾಂತರ ಸಮುದಾಯಕ್ಕೆ, ಅದರಲ್ಲೂ ಸಮುದಾಯದ ಆದಿವಾಸಿಗಳಿಗೆ ಈ ಸೌಲಭ್ಯ ತಲುಪಿಸೋ ನಿಟ್ಟಿನಲ್ಲಿ ಏನೋ ಒಂದು ಪ್ರೇರಣೆ ಆಯಿತು ಈ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ? ಸರ್, ಇವಾಗ ಆದಿವಾಸಿಗಳು ಅಂತ ಬಂದಾಗ ನಾವು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇರಬೇಕು ಅಂತಂದರೆ ಹೇಗೆ ನಮಗೆ ಹಣ ಸಂಪಾದನೆ ಮಾಡೋದು ಮುಖ್ಯ ಆಗಿರುತ್ತೋ, ಈಗಿನ ಕಾಲದಲ್ಲಿ ದಾಖಲಾತಿಗಳು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಇವಾಗ ನಾವು ಏನಾದರೂ ಒಂದು ಮನೆ ಬರ್ತಾ ಇದೆ ಗೌರ್ಮೆಂಟಿಂದ, ನಾವು ಅರ್ಜಿಯನ್ನು ಹಾಕಬೇಕು, ಒಂದು ಟಾಯ್ಲೆಟ್ ಸಿಗ್ತಾ ಇದೆ ನಮಗೆ, ಒಂದು ಅರ್ಜಿಯನ್ನು ಹಾಕಬೇಕು. ಯಾಕಂದರೆ ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಗುರ್ಸೋಳಕ್ಕೆ ನಾವು ಹೆಂಗೆ ಚೆನ್ನಾಗಿರ್ತೀವೋ ಅದ್ರ ಮೇಲೂ ಕೂಡ ನಮಗೂ ಕೂಡ ಸಾಮಾಜಿಕ ಸೌಲಭ್ಯಗಳು ಕರೆಕ್ಟಾಗಿರಬೇಕು. ಮನೆ ಇರಬೇಕು ಒಬ್ಬರಿಗೆ, ಟಾಯ್ಲೆಟ್ ಇರಬೇಕು ಒಬ್ಬರಿಗೆ, ಈ ಥರ ಎಲ್ಲ ಸುಮಾರು ಸರ್ವಿಸ್ಗಳು ನಮಗೆ ಅವ್ರಿಗೆ ಸಿಕ್ಕಿದ್ರೆ ಮಾತ್ರ ಅವ್ರ ಸಮಾಜದಲ್ಲಿ ಗುರುತಿಸ್ಕೊಳ್ಳೋಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೇಕು ಅಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ನು ಕಲೆಕ್ಟ್ ಮಾಡ್ಕೊಂಡು ಹಾಕಿಸ್ಕೊಡ್ತೀವಿ. ಈ ಥರ ಆನ್ಲೈನ್ ಸೇವೆಗಳು ಅಂತ ನೋಡಿದಂಥ ಸಂದರ್ಭದಲ್ಲಿ ತಾವು ಕೃಷಿ ಚಟುವಟಿಕೆಯಲ್ಲಿ RTC ಆಗಿರ್ಬೋದು, MR, ಇನ್ಶೂರೆನ್ಸು ಮತ್ತು ವಾಹನ ಪರವಾನಗಿ DL ಇದನ್ನು ಕೂಡ ತಾವು ತಮ್ಮ ಕೇಂದ್ರದಲ್ಲಿ ಮಾಡ್ತಾ ಇದ್ದೀರಾ ಮೇಡಮ್. ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಡಿ. ಸರ್, ಇವಾಗ RTC MRನ ತೆಗೆಸ್ಕೊಳ್ಳೋಕ್ಕೆ ಆಗ ನಾಡ ಕಚೇರಿಗೆ ಹೋಗಬೇಕು, ತಾಲೂಕು ಆಫೀಸ್ಗೆ ಹೋಗಬೇಕು ಅಂತ ಆಗಿಂದ ಜನರು ಇನ್ನೂ ಕೂಡ ಜನರು ಅದೇ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ. ಬಟ್ ಅಕ್ಕಪಕ್ಕದ ಅಂಗಡಿಗಳಲ್ಲೂ ಕೂಡ RTC ಸಿಗುತ್ತೆ, MR ಸಿಗುತ್ತೆ ಅನ್ನೋದು ಇನ್ನೂ ಯಾರಿಗೂ ಸಮುದಾಯಕ್ಕೆ ನಾವೇನು ಅಂದರೆ ಫಸ್ಟು ಸಮುದಾಯಕ್ಕೆ ಏನು ಮಾಡ್ತಿದ್ದೀವಿ ಅಂತಂದರೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ನೀವು ಎಲ್ಲದಕ್ಕೂ ತಾಲೂಕು ಆಫೀಸ್ಗೆ ಹೋಗೋದು ಬೇಕಾಗಿಲ್ಲ, ನೀವು ಎಲ್ಲದಕ್ಕೂ ನಾಡ ಕಚೇರಿಗೆ ಹೋಗಬೇಕು ಅನ್ನೋದು ಬೇಕಾಗಿಲ್ಲ, ನಿಮ್ಮ ಮನೆ ಹತ್ರ ಕೂಡ ಈ ಸೌಲಭ್ಯಗಳೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಇವಾಗ ಸುಮಾರು ಒಂದು 40ರಿಂದ 50 RTCಗಳನ್ನ ನಾವು ಪ್ರಿಂಟ್ಔಟೇ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಲಾಗಿನ್ ಇಲ್ಲದೆ ಪ್ರೈವೇಟ್ ಲಾಗಿನಲ್ಲೂ ಕೂಡ ನಾವು MR RTCನ ತಗೋಬೋದು ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಾಗಿದೆ. ಈ ಥರ MR RTC ಆಗಿರ್ಬೋದು, ಈ DL ಸರ್ವಿಸಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಕೆಂಚನಹಳ್ಳಿಯಿಂದನೂ ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಈ ಪ್ರಮುಖವಾಗಿ RTC ಮತ್ತು MRನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಏನು ಅಂಶವನ್ನು ಅಥವಾ ಏನಾದರೂ ದಾಖಲೆಯನ್ನು ತಮಗೆ ಒದಗಿಸ್ಬೇಕಾಗುತ್ತಾ? RTC MR ಪಡ್ಕೋಬೇಕು ಅಂದರೆ ದಾಖಲೆಗಳೇನು ಬೇಕಾಗಿಲ್ಲ, ಜಸ್ಟ್ ಅವ್ರದ್ದು ಸರ್ವೆ ನಂಬರ್ ಏನಿರುತ್ತೆ ಮತ್ತು ಅವ್ರದ್ದು ಊರ ಹೆಸರು ಮತ್ತು ಸರ್ವೆ ನಂಬರ್ ಗೊತ್ತಿದ್ರೆ ಸಾಕು, ನಾವು ಅವ್ರಿಗೆ RTC MR ಎರಡನ್ನೂ ಕೂಡ ಒದಗಿಸ್ತಿದ್ದೀವಿ. ನಾಡ ಕಚೇರಿಗೆ ಹೋಗಿ ಕಾಯುವಂಥ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹಾಗೆ ಮೇಡಮ್, ಇನ್ಶೂರೆನ್ಸ್ ಸೇವೆಗಳು ಅಂತ ಹೇಳಿದ್ರಿ, ಪ್ರಮುಖವಾಗಿ ಯಾವ್ಯಾವ ರೀತಿಯ ಇನ್ಶೂರೆನ್ಸ್ ಸೇವೆಗಳಿಗೆ ತಾವು ಅರ್ಜಿಯನ್ನು ಹಾಕಲಾಗುತ್ತೆ, ಅದಕ್ಕೆಲ್ಲ ಅಗತ್ಯ ದಾಖಲಾತಿಗಳು ಯಾವ್ಯಾವ್ದು ಬೇಕಾಗುತ್ತೆ? ಇನ್ಶೂರೆನ್ಸ್ ಅರ್ಜಿ ಹಾಕೋಕೆ ಅಂದರೆ ನಾವು ಕೂಡ ಸುಮಾರು ಕಂಪ್ನಿ ಜೊತೆ ಟೈಅಪ್ ಆಗಿದ್ದೀವಿ. ಇಟ್ ಮೀನ್ಸ್ ಟಾಟಾ AIG ಇನ್ಶೂರೆನ್ಸ್ ಇರ್ಬೋದು, ಮತ್ತು LIC ಇರ್ಬೋದು, ಈ ಥರ ಸುಮಾರು ಇನ್ಶೂರೆನ್ಸ್ ಕಂಪ್ನಿ ಜೊತೆ ನಾವು ಟೈಅಪ್ ಆಗಿದ್ದೀವಿ. ಆ ಕಂಪ್ನಿಗಳ ಜೊತೆ ನಾವು ಮಾತಾಡಿಕೊಂಡು ಇಲ್ಲಿಂದ ನಾವು ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಜಸ್ಟ್ ಅವ್ರದ್ದೊಂದು ಪಾನ್ ಕಾರ್ಡು ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಮತ್ತು ಅವ್ರದ್ದು ಆಧಾರ್ ಕಾರ್ಡ್, ಇದಿಷ್ಟಿದ್ರೆ ಸಾಕು, ನಾವು ಈಸ್ಕೊಂಡು ಅವ್ರಿಗೆ ಡೈರೆಕ್ಟಾಗಿ ಇಲ್ಲಿಂದನೇ ಇನ್ಶೂರೆನ್ಸ್ನ ಡೈರೆಕ್ಟಾಗಿ ಮಾಡಿಕೊಡ್ತೇವೆ. ಈ ವಾಹನ ಇನ್ಶೂರೆನ್ಸ್ ಜೊತೆಗೆ
ವೈಯಕ್ತಿಕ ಇನ್ಶೂರೆನ್ಸ್ ಕೂಡ ಮಾಡ್ತಾ ಇದ್ದೀರಾ? ಹೌದು ಸರ್. ಲೈಫ್ ಇನ್ಶೂರೆನ್ಸು ಕೂಡ ಮಾಡ್ತಾ ಇದ್ದೀವಿ. ಲೈಫ್ ಇನ್ಶೂರೆನ್ಸ್ಗೆ ಜಾಸ್ತಿ ನಾವು ಗಮನ ಕೊಟ್ಟಿಲ್ಲ, ಯಾಕೆಂದರೆ ನಾವು ಲೈಫ್ ಇನ್ಶೂರೆನ್ಸ್ ಮಾಡ್ಸೋಕ್ಕಿಂತ ಗೌರ್ಮೆಂಟಿಂದ ಯಾವ ಇನ್ಶೂರೆನ್ಸ್ ಸಿಗ್ತಾ ಇದೆ ಅದ್ರ ಮೇಲೆ ನಾವು ಜಾಸ್ತಿ ಗಮನವನ್ನು ಕೊಡ್ತಾ ಇದ್ದೀವಿ. ಈಗ ಮೇಡಮ್, ಈಗ ಕೇಂದ್ರಕ್ಕೆ ಬಂದು ಫಲಾನುಭವಿಗಳು ತಮ್ಮ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿಸಿ ಈ ಥರ ಸೇವಾ ಸೌಲಭ್ಯಗಳನ್ನ ದಾಖಲಾತಿ ಬರ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಕ್ಯಾಂಪ್ ಆಧಾರಿತ ಸೇವಾ ಸೌಲಭ್ಯಗಳನ್ನು ಅಥವಾ ಅರ್ಜಿ ಹಾಕುವಂಥ ಪ್ರಕ್ರಿಯೆಗಳನ್ನು ತಾವು ಮಾಡ್ತಾ ಬರ್ತಾ ಇದ್ದೀರಾ. ಇವುಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ. ಸರ್, ಅಂದರೆ ನಾವು ಜೀವನಾಧಾರ ಕೇಂದ್ರದಿಂದ ನಾವು ಜನಗಳಿಗೆ ಸೇವೆ ಮಾಡ್ತಿರೋದು, ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಫೋಕಸ್ ಮಾಡ್ತಿರೋದೇ ಟ್ರೈಬಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿನ. ಯಾಕಂದರೆ ಸಮುದಾಯದಲ್ಲಿ ಸರಿಯಾಗಿರೋ ವ್ಯಕ್ತಿಗಳ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಆಲ್ರೆಡಿ, ಇವಾಗ ನಾರ್ಮಲ್ ಪರ್ಸನ್ಸ್ ಹತ್ರ. ಬಟ್ TDA ಅಂಡರ್ಗೆ ಬಂದಾಗ, ಟ್ರೈಬಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂಡರಲ್ಲಿ ಬಂದಾಗ ಅವ್ರಿಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಏನೂ ಗೊತ್ತೇ ಇಲ್ಲ. ಇದು ಖಂಡಿತವಾಗ್ಲೂ ಇದು ಬೇಕಲೇಬೇಕಾ, ಆಧಾರ್ ಕಾರ್ಡ್ ಇರಲೇಬೇಕಾ, ರೇಷನ್ ಕಾರ್ಡ್ ಇರಲೇಬೇಕಾ, ಇನ್ನೂ ಆಯುಷ್ಮಾನ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಈ ಶ್ರಮ್ ಬಗ್ಗೆ ಗೊತ್ತಿಲ್ಲ, ಈ ಥರ ಸೇವೆಗಳ ಬಗ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾರ್ಮಲ್ ನಮ್ಮಂಥ ಜನ ಸಮುದಾಯದಲ್ಲಿರೋ ಜನಗಳಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರು ಅಷ್ಟೊಂದು ಡಾಕ್ಯುಮೆಂಟ್ಸ್ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥ ಜನಗಳು ಅಲ್ಲ. ಅಂದರೆ ಅವರು ಅದಕ್ಕೆ ಜಾಸ್ತಿ ಫೋಕಸ್ ಆಗ್ತಿರ್ಲಿಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ. ಬಟ್ ಇವಾಗ ಮುಂಚೆಗಿಂತ ಇವಾಗ ಪರವಾಗಿಲ್ಲ, ಯಾಕಂದರೆ ಇಷ್ಟು ಡಾಕ್ಯುಮೆಂಟ್ಸ್ ಅಗತ್ಯತೆ ಇದೆ ಅಂತ ಅವ್ರಿಗೂ ಗೊತ್ತಾಗ್ತಾ ಇದೆ ಬರ್ತಾ. ಬಟ್ ಅವ್ರಿಗೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, 1-2ಕ್ಕೆ ಕೆಂಚನಹಳ್ಳಿಗೆ ಬಂದು ಹಾಕ್ಸೋಕ್ಕಿಂತ ಡೈರೆಕ್ಟ್ ನಾವು ಕ್ಯಾಂಪ್ನ ಮಾಡಿ ಅಲ್ಲಿ ಸುಮಾರು ಜನಕ್ಕೆ ಒಂದೇ ಸತಿ ಸೇವೆನ ನಾವು ತಲುಪಿಸ್ಬೋದು ಅನ್ನೋ ಒಂದು ಮನೋಭಾವನೆಯಿಂದ ಡೈರೆಕ್ಟ್ ಅಲ್ಲಿಗೆ, ಇವಾಗ ಒಂದು ಊರು ತಗೊಂಡ್ರೆ ಅಲ್ಲಿಗೆ ಡೈರೆಕ್ಟ್ ಹೋಗ್ತೀವಿ, ಡೈರೆಕ್ಟ್ ಅಲ್ಲೇ ಕ್ಯಾಂಪ್ ಮಾಡ್ತೀವಿ. ಅಲ್ಲಿ 15-20 ಒಂದೊಂದು ದಿವಸಕ್ಕೆ 50 ಅಪ್ಲಿಕೇಶನ್ ಕೂಡ ಸಲ್ಲಿಸಿದ್ದೀವಿ. ಅಲ್ಲೇ ಡೈರೆಕ್ಟ್ ಏನಿದೆ ಅವ್ರ ಹತ್ರ ಒಂದೊಂದು ಮನೆನೂ ಭೇಟಿ ನೀಡ್ತೀವಿ. ಈ ಮನೇಲಿ ಈ ಡಾಕ್ಯುಮೆಂಟ್ಸ್ ಇದೆ, ಈ ಡಾಕ್ಯುಮೆಂಟ್ಸ್ ಇಲ್ಲ, ಇವ್ರ ಹತ್ರ ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ತಿದ್ದುಪಡಿ ಆಗಬೇಕಿದೆ, ಇದಕ್ಕೇನು ಪ್ರೊಸೀಜರ್ ಇದೆ ಅದನ್ನು ಫಾಲೋ ಮಾಡಿಸ್ತೀವಿ. ಅದಾದಮೇಲೆ ಒಂದು ಕ್ಯಾಂಪನ್ನು ಮಾಡಿ ಅಲ್ಲಿ 50 ಜನನ ಕುಣಿಸಿ ಫಸ್ಟು ಅದರ ಬಗ್ಗೆ ಮಾಹಿತಿಗಳನ್ನ ಹೇಳ್ತೀವಿ. ಇದರಿಂದ ಇದೆಲ್ಲ ಇದೆ, ಇದೆಲ್ಲ ಯೂಸ್ ಇದೆ, ಆಯುಷ್ಮಾನಿಂದ ಈ ಯೂಸ್ ಇದೆ, ಈ ಶ್ರಮಿಂದ ಯೂಸ್ ಇದೆ, ನಿಮಗೆ ಇನ್ಕಮ್ ಏನಕ್ಕೆ ರಿನಿವಲ್ ಆಗಿರಬೇಕು, ಮತ್ತು ಇದು ಕ್ಯಾಸ್ಟ್ ಏನಕ್ಕೆ ಬೇಕು, ಇದನ್ನೆಲ್ಲ ಅವ್ರಿಗೆ ಹೇಳಿ ಒಂದು ಫಸ್ಟು ಅರಿವನ್ನು ಮೂಡಿಸಿ ಅದಾದಮೇಲೆ ಅವ್ರಿಗೆ ಅಲ್ಲೇ ಅಪ್ಲಿಕೇಶನ್ಗಳನ್ನ ಹಾಕೊಡ್ತೀವಿ. ಇದರಿಂದ ನಾವು ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಳೋದ್ರಿಂದ ಸುಮಾರು ಜನಕ್ಕೆ ಒಂದೇ ಸತಿ ಸೇವೆ ಸಿಗುತ್ತೆ. ಅವರು ಒಬ್ಬೊಬ್ಬರೇ ಬಂದು ಬಸ್ಸಲ್ಲಿ ಬಂದು ಅಪ್ಲಿಕೇಶನ್ ಹಾಕ್ಸೋಕ್ಕಿಂತ ನಾವು ಹೋದರೆ ಸುಮಾರು ಜನಕ್ಕೆ ಒಂದೇ ದಿವಸದಲ್ಲೇ ಸೌಲಭ್ಯಗಳು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅಲ್ಲೇ ಹೋಗ್ಬಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕ್ತಿದ್ವಿ. ಅಂದರೆ ಪ್ರತಿಯೊಂದು ಹಾಡಿ ಮತ್ತು ಒಂದಷ್ಟು ಹಾಡಿಗಳಿರುವಂಥ ಪ್ರದೇಶಕ್ಕೆ ಕ್ಯಾಂಪ್ ಆಧಾರಿತವಾಗಿ ಅಲ್ಲಿ ಅವರಿಗೆ ಈ ಥರ ದಾಖಲಾತಿಗಳ ಮಹತ್ವವನ್ನು ಒಂದು ಅರಿವು ಮೂಡಿಸೋದ್ರ ಜೊತೆಗೆ ಆ ದಾಖಲಾತಿಗಳಿಗೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಂಡು ಅಲ್ಲೇ ಅರ್ಜಿ ಹಾಕಲಾಗುತ್ತೆ ಮೇಡಮ್. ಹೌದು. ಈಗ ತಾವು ಆರಂಭದಲ್ಲೇ ಹೇಳಿದ್ರಿ, ಈ ಎಲ್ಲ ದಾಖಲಾತಿಗಳನ್ನು ಮಾಡಿಸೋ ನಿಟ್ಟಿನಲ್ಲಾಗಿರ್ಬೋದು, ಈ ಸರ್ಕಾರಿ ಯೋಜನೆಗಳ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯವಾಗಿ ಆಧಾರ್ ಮತ್ತು ರೇಷನ್ ಕಾರ್ಡ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಮ್ಮ ಭಾಗದಲ್ಲಿ ನೋಡ್ತು ಅಂದರೆ ಆದಿವಾಸಿಗಳಲ್ಲಿ ಕೆಲವೊಬ್ಬರಲ್ಲಿ ಆಧಾರ್ ಕಾರ್ಡ್ ಕೂಡ ಪ್ರಸ್ತುತವಾಗಲೂ ಕೂಡ ಮಾಡಿಸಿರೋದಿಲ್ಲ. ಅಂಥವ್ರಿಗೆ ತಾವೇ ಈ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಮುಖಾಂತರ ಈ ಆಧಾರ್ ಸೇವೆ ಆಗಿರ್ಬೋದು, ಈ ರೇಷನ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ತಮ್ಮ ಮುಖಾಂತರ ಶಿಫಾರಸ್ ಮಾಡಿ ಮಾಡಿಸ್ಕೊಡ್ಲಾಗ್ತಿದೆಯಾ? ಖಂಡಿತ ಮಾಡಿಸ್ಕೊಡಲಾಗ್ತಿದೆ. ಏನು ಅಂತಂದರೆ, ಇವಾಗ ಕರ್ನಾಟಕವನ್ನಲ್ಲೇ ಆಧಾರ್ ಕಾರ್ಡ್ನ ನಾವು ಪಡ್ಕೋಬೇಕು ಅಂದರೆ ಜನನ ಪ್ರಮಾಣ ಪತ್ರ ಖಂಡಿತವಾಗ್ಲೂ ಬೇಕು. ಜನನ ಪ್ರಮಾಣ ಪತ್ರ ಇಲ್ಲದೆ ಆಧಾರ್ ಕಾರ್ಡ್ನ ಇವಾಗ ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ಬಟ್ ನಮ್ಮ ಟ್ರೈಬಲ್ಗೆ ಬಂದಾಗ ಜನನ ಪ್ರಮಾಣ ಪತ್ರ ಸುಮಾರು ಜನಕ್ಕೆ ಇಲ್ಲ. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ಏನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ಹಳ್ಳಿಗಳಲ್ಲೂ ನಾವು ಒಂದು ಲಿಸ್ಟ್ ಔಟ್ನ ಮಾಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ ಜನನ ಪ್ರಮಾಣ ಪತ್ರ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಅನ್ನೋ ಲಿಸ್ಟ್ನ ಮಾಡ್ತಾ ಇದ್ದೀವಿ. ಸೊ ಅದನ್ನ ಲಿಸ್ಟ್ನ ಮಾಡ್ಕೊಂಡು ಕ್ಯಾಂಪ್ಗಳ ಮುಖಾಂತರ ಅವ್ರಿಗೆ ಆಧಾರ್ ಕಾರ್ಡ್ನ ಮಾಡಿಸೋದಾಗಿರ್ಬೋದು. ದೆನ್ ಅದು ಆಗದೇ ಇರೋ ವೆಚ್ಚದಲ್ಲಿ ನಾವು DC ಆಫೀಸ್ಗೆ ಅವ್ರಿಗೆ ಒಂದು ಲೆಟರ್ ಮುಖಾಂತರ ಹೋಗ್ಬಿಟ್ಟು ಈ ಥರ ಇಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ, ಇಷ್ಟು ಜನಕ್ಕೆ ಮಾಡಿಸ್ಬೇಕು, ನಿಮ್ಮ ಕಡೆಯಿಂದ ಸಹಾಯ ಏನು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡಬೇಕು ಅಂತ ಒಂದು ಪಟ್ಟಿ ಇರಬೇಕು ನಮ್ಮ ಹತ್ರ ಕರೆಕ್ಟಾಗಿ. ಅಂದರೆ ಇಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ ಅನ್ನೋ ಪಟ್ಟಿ ನಮ್ಮ ಹತ್ರ ಇದ್ದರೆ ನಾವು ಹೋಗಿ ಮಾತಾಡೋಕ್ಕೆ ಸರಿಯಾಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಆ ಕೆಲಸಗಳಲ್ಲೂ ಕೂಡ ನಾವು ಸುಮಾರು ಒಂದು 25 ದಿವಸದಿಂದ ಮಾಡ್ತಾ ಇದ್ದೀವಿ. ಯಾರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅನ್ನೋ ಲಿಸ್ಟ್ನ ನಾವು ಇವಾಗ ತಗೋತಾ ಇದ್ದೀವಿ. ಹಾಗಾದರೆ ಮೇಡಮ್, ಈ ಪ್ರತಿಯೊಂದು ಹಾಡಿಯಲ್ಲಿ ಅಲ್ಲಿರುವಂಥ ಅಂಕಿಅಂಶಗಳನ್ನು ಕಲೆ ಹಾಕೋದಾಗಿರ್ಬೋದು, ಅವ್ರಿಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ಮಾಹಿತಿ ಸಂಗ್ರಹಿಸೋ ನಿಟ್ಟಿನಲ್ಲಿ ಆಯಾ ಪ್ರದೇಶದಲ್ಲಿ ಸಮುದಾಯದ ಕಾರ್ಯಕರ್ತರು ಕರ್ತವ್ಯನ ನಿರ್ವಹಿಸ್ತಾ ಇದ್ರೆ ಅವರು ಆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ರ? ಹೌದು. ಏನು ಸಮುದಾಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋರು ಅಲ್ಲಿ ನನಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅವರು ಕಲೆ ಹಾಕಿ ಇಷ್ಟು ಜನಕ್ಕೆ ಇಷ್ಟು ಸೌಲಭ್ಯ ಇಲ್ಲ ಅಂತ ಅಂದ್ಬಿಟ್ಟು ಒಟ್ಟಿಗೆ ಒಂದು ಲಿಸ್ಟನ್ನು ನಾವು ಪ್ರಿಪೇರ್ ಮಾಡಿ ಅದನ್ನು ಡೈರೆಕ್ಟ್ ತಗೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇವಾಗ ಈ ಊರಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಇಲ್ಲ, ಇಷ್ಟು ಜನಕ್ಕೆ ಇಲ್ಲ ಅನ್ನೋ ಲಿಸ್ಟ್ನ ಅವರು ಆಲ್ರೆಡಿ ಕಲೆ ಹಾಕಿದ್ದಾರೆ ಆಲ್ರೆಡಿ. ಅದನ್ನು ನನಗೆ ಈ ಥರ ಇವ್ರಿಗೆ ಇಷ್ಟು ಲಿಸ್ಟ್ ಇಲ್ಲ, ಇಷ್ಟು ಇದೆ ಅನ್ನೋದನ್ನ ಅವರು ನನಗೆ ಆಲ್ರೆಡಿ ಮಾಹಿತಿಗಳನ್ನ ತಗೊಬಂದು ಕೊಡ್ತಾರೆ. ಅದರ ನಿಟ್ಟಿನಲ್ಲಿ ನಾನು ಕೆಲಸಗಳನ್ನ ಮಾಡ್ತೀನಿ. ಹಾಗೇನೆ ಮೇಡಮ್, ಈಗ ತಾವು ಹೇಳಿದ್ರಿ ತುಂಬ ಕಡಿಮೆ ವೆಚ್ಚದಲ್ಲಿ
ಈ ಥರ ದಾಖಲಾತಿಗಳಿಲ್ಲದಿರೋಂಥವ್ರಿಗೆ, ಅದರಲ್ಲೂ ಪ್ರಮುಖವಾಗಿ ಆದಿವಾಸಿಗಳಿಗೆ ಅಗತ್ಯ ದಾಖಲಾತಿಗಳನ್ನು ಮತ್ತು ಸಾಮಾಜಿಕ ಸವಲತ್ತನ್ನು ಪೂರೈಸೋ ನಿಟ್ಟಿನಲ್ಲಿ ಈ ಯೋಜನೆ ಮುಖಾಂತರ ನೀವು ಕೆಲಸ ಮಾಡ್ತಾ ಇದ್ರಂದ್ರಿ. ಹಾಗಾದರೆ ಪ್ರತಿಯೊಂದು ದಾಖಲಾತಿಗಳಿಗಾಗಿರ್ಬೋದು ಅಥವಾ ತಿದ್ದುಪಡಿ ಅರ್ಜಿ ಹಾಕಲಿಕ್ಕೆ ಇಲ್ಲಿ ತಾವು ಭರಿಸುವಂಥ ವೆಚ್ಚಗಳಾಗಿರ್ಬೋದು ಯಾವ ಕಡಿಮೆ ದರದಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ? ಸರ್, ಇವಾಗ ಒಂದು ಆಧಾರ್ ಕಾರ್ಡ್ನ ಸೆಂಟರ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದಿರ್ತೀವಿ ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಪಡ್ಕೋಬೇಕು ಅಂದರೆ ಹೊರಗಡೆ ಅಂಗಡಿಗಳಲ್ಲಿ 100 ರೂಪಾಯಿ ಲ್ಯಾಮಿನೇಷನ್ ಫೀಸ್ ಅಂತ ತಗೋತಾರೆ. ಇವಾಗ ರೇಷನ್ ಕಾರ್ಡೇ ಹೊಸ್ದಾಗೆ ಮಾಡಿಸಿರ್ಬೋದು ಅಥವಾ ತಿದ್ದುಪಡಿನೇ ಮಾಡಿಸಿರ್ಬೋದು. ಅದನ್ನು ಕೂಡ ನಾವು ಲ್ಯಾಮಿನೇಷನ್ ಮಾಡಿಸಿ ಈಸ್ಕೋಬೇಕು ಅಂದರೆ ಹೊರಗಡೆ 100 ರೂಪಾಯಿನ ತಗೋತಾರೆ. ಈ ಥರ ಲ್ಯಾಮಿನೇಷನ್ ಸೇವೆಗಳೇನಿದೆ, ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಾವು ಮಾಡಲ್ಲ, ಬಟ್ ಅದನ್ನು ಹೊರಗಡೆ ಮಾಡಿಸ್ತಾರೆ. ಬಟ್ ಅದನ್ನು ಲ್ಯಾಮಿನೇಷನ್ ಮಾಡಿಸ್ಕೊಡ್ಲೇಬೇಕು ಅವ್ರಿಗೆ. ಅಂತ ಲ್ಯಾಮಿನೇಷನ್ ವೆಚ್ಚಕ್ಕೆ 100 ರೂಪಾಯಿ ಇಸ್ಕೋತಾರೆ. ನಾವು ಅದರಲ್ಲಿ 50 ರೂಪಾಯಿ ಮಾತ್ರ ಅವ್ರಿಗೆ ಚಾರ್ಜ್ ಮಾಡ್ತೀವಿ. ಅದಾದ್ಮೇಲೆ ವೋಟರ್ ಐ ಡಿ ಅಂತ ಬಂದ್ರೆ 50 ರೂಪಾಯಿ ತಗೋತೀವಿ. ಹೊಸದಾಗಿ ಮಾಡಿಸಿದ್ರೆ, ತಿದ್ದುಪಡಿ ಮಾಡಿಸಿದ್ರೆ 30 ರೂಪಾಯಿ ತಗೋತೀವಿ. ಆಯುಷ್ಮಾನ್ ಶ್ರಮ್ ಇದಕ್ಕೆಲ್ಲ 50 ರೂಪಾಯಿ ತಗೋತೀವಿ. ದೆನ್ ಅವ್ರಿಗೆ ಲ್ಯಾಮಿನೇಷನ್ ಕೂಡ ಮಾಡಿ ಅವ್ರ ಮನೆ ಮುಂದಕ್ಕೆ ಸೇವೆ ಹೋಗೋ ಥರ ಮಾಡ್ತೀವಿ. ನಾಡ ಕಚೇರಿ ಅಪ್ಲಿಕೇಶನ್ಗಳಿಗೆ ನಾಡ ಕಚೇರಿಲಿ ಏನು 50 ರೂಪಾಯಿ ಕಾಸ್ಟ್ ಮಾಡ್ತಾರೋ ನಮ್ಮಲ್ಲೂ ಕೂಡ ಅದೇ ಕಾಸ್ಟಿಂಗ್ ಇದೆ. 50 ರೂಪಾಯಿ ತಗೋತೀವಿ ನಾಡ ಕಚೇರಿ ಅಪ್ಲಿಕೇಶನ್ಗಳಿಗೆಲ್ಲ. ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಏನಾಗಿರ್ಬೋದು ಇದಕ್ಕೆಲ್ಲ 50 ರೂಪಾಯಿನೇ ಚಾರ್ಜ್ ಮಾಡ್ತಾ ಇದೀವಿ. ಅದು ಬಿಟ್ರೆ ಪಾನ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಹೊರಗಡೆ 250ರಿಂದ 300 ರೂಪಾಯಿ ಅಂಗಡಿಗಳಲ್ಲಿದೆ. ನಾವು ಅದನ್ನ 150 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತೀವಿ. ಅದಾದ್ಮೇಲೆ ಟಾಯ್ಲೆಟ್ ಅಪ್ಲಿಕೇಶನ್ ಆಗಿರ್ಬೋದು ಮತ್ತೆ ಇನ್ನಿತರ ಸೇವೆಗಳೇನಿದೆ ಇದಕ್ಕೆಲ್ಲ ಬರೀ 50 ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡೋದು. ಏನೇ ಆದರೂ ಮಿನಿಮಮ್ 50 ರೂಪಾಯಿ ಚಾರ್ಜ್ ಮಾಡ್ತೀವಿ. ಏನಕ್ಕೆ ಪಾನ್ ಕಾರ್ಡ್ಗೆ ಜಾಸ್ತಿ ಚಾರ್ಜ್ ಮಾಡ್ತೀವಿ ಅಂದರೆ, ಪಾನ್ ಕಾರ್ಡ್ಗೆ ಗೌರ್ಮೆಂಟ್ಗೆ 106 ರೂಪಾಯಿಂದ 108 ರೂಪಾಯಿ ಪೇ ಮಾಡೋದಿರುತ್ತೆ. ಅದರಿಂದ 150 ರೂಪಾಯಿ ಅವರಿಗೆ ಚಾರ್ಜ್ ಮಾಡ್ತೀವಿ. ಅದು ಬಿಟ್ಟರೆ ಈ NLM ಮತ್ತು PMEGP ಇದನ್ನೆಲ್ಲ ಮಾಡಿಸ್ಬೇಕು ಅಂತಂದರೆ, ಮುದ್ರಾ ಲೋನ್ ಇದಕ್ಕೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ನಾವೇ ಮಾಡಿಕೊಟ್ಟು ಅವ್ರಿಗೆ ಅಪ್ಲಿಕೇಶನ್ ಬ್ಯಾಂಕ್ಗೂ ಮಾತಾಡಿ ಅಪ್ಲಿಕೇಶನ್ನ ಹಾಕೋ ನಿಟ್ಟಿನಲ್ಲಿ ಕೆಲಸಗಳು ನಡೀತಾ ಇದೆ. ಯಾಕಂದರೆ ನಮ್ಮ VRLC ಸೆಂಟ್ರಲ್ಲಿ ಯಾರು ನಮ್ಮ ಹತ್ರ ತರಬೇತಿಗಳನ್ನ ಪಡ್ಕೊಂಡು ಹೋಗಿದಾರೋ ಅವ್ರಿಗೆ ಬರೀ ಟ್ರೈನಿಂಗ್ನ ಕೊಡೋದಲ್ಲದೆ ಅವ್ರಿಗೆ ಇನ್ನೂ ಜಾಸ್ತಿ ಅವರು ವ್ಯವಸಾಯಧಾರಿತ ಇವಾಗ ಕೋಳಿ ಸಾಕೋದಾಗಿರ್ಬೋದು, ಹಸು ಸಾಕೋದಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂದರೆ ಅವ್ರಿಗೆ ನಮ್ಮ ಕಡೆಯಿಂದ ಸಹಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೂ ಕೂಡ ನಾವು ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿ ಬ್ಯಾಂಕ್ಗೆ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಹಾಕಿ, ಮತ್ತು ಮೈಸೂರಲ್ಲಿ ಜಿಲ್ಲಾಡಳಿತ ಕೇಂದ್ರಗಳು ಏನಿದೆ ಅಲ್ಲಿಗೆ ಹೋಗಿ ನಾವು ಅವರು ಡೈರೆಕ್ಟಾಗಿ ಮಾತಾಡಿ ಅವ್ರಿಗೆ ಅಪ್ಲಿಕೇಶನ್ಗಳನ್ನ ಹಾಕೊಡೋದ್ರಿಂದ ಅದಕ್ಕೆ 250 ರೂಪಾಯಿಂದ 300 ರೂಪಾಯಿ ಚಾರ್ಜ್ ಮಾಡ್ತೀವಿ ವಿತ್ ಪ್ರಾಜೆಕ್ಟ್ ರಿಪೋರ್ಟ್. ಈಗ ತಾವು ಹೇಳಿದ್ರಿ ಮೇಡಮ್, TDA ಟ್ರೈಬಲ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಅಂದರೆ ಗಿರಿಜನ ಅಭಿವೃದ್ಧಿ ಆಧಾರಿತ ಕಾರ್ಯಕ್ರಮಗಳ ಮುಖಾಂತರ ಈ ಸಾಮಾಜಿಕ ಸವಲತ್ತು ಸೇವೆಗಳನ್ನು ಹಾಡಿ ಮಟ್ಟದಲ್ಲಿ ಪ್ರತಿ ಮನೆಗೂ ತಲುಪಿಸಲಾಗ್ತಾ ಇದೆ. ಈ ಸಾಮಾಜಿಕ ಸವಲತ್ತು ಸೇವೆಗಳ ಜೊತೆಗೆ ಇನ್ಯಾವ ರೀತಿಯಾದಂಥ ಸೇವಾ ಸೌಲಭ್ಯಗಳನ್ನು ಅವರಿಗೆ ತಲುಪಿಸಲಾಗ್ತಾ ಇದೆ? ಸಾಮಾಜಿಕ ಸವಲತ್ತುಗಳ ಜೊತೆಯಲ್ಲಿ ಅವ್ರಿಗೆ ಸುಮಾರು TDA ಅಂಡರಲ್ಲಿ ಸುಮಾರು ಕೆಲಸಗಳು ನಡೀತಾ ಇದೆ. ಏನು ಅಂದರೆ SIG ಆಗಿರ್ಬೋದು, ಅವ್ರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ಮತ್ತು SIG ಟ್ರೈನಿಂಗ್ಗಳನ್ನ ನೀಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಬೇರೆ ಕಡೆಯಿಂದ ಒಬ್ಬರು ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಅವ್ರಿಗೆ ಸಂಘನ ನಡೆಸಬೇಕು, ಯಾವ ಥರ ಸಂಸ್ಥೆನ ಬೆಳೆಸಬೇಕು, ಯಾವ ಥರ ಅವರು ಸೇವಿಂಗ್ಸ್ ಏನಿದೆ ಮನೋಭಾವನೆ ಜಾಸ್ತಿ ಮಾಡ್ಕೋಬೇಕು ಅಂತ ಬೇರೆ ಕಡೆಯಿಂದ ಒಬ್ಬರು ವ್ಯಕ್ತಿನ ಕರ್ಕೊಂಡೋಗಿ ಮಾತಾಡ್ಸೋದಾಗಿರ್ಬೋದು. ಮತ್ತು ಫೆಡರೇಷನ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದೀವಿ. ಅಂದರೆ ಒಕ್ಕೂಟ ಸಭೆ ಅಂತ ಒಕ್ಕೂಟ ಸಭೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಬಂದು ಒಂದೇ ಜಾಗದಲ್ಲಿ ಸೇರ್ಬೇಕಾದ್ರೆ ಈ ಹಾಡಿಲಿ ಏನು ನಡೀತಾ ಇದೆ, ಆ ಹಾಡಿಲಿ ಏನು ನಡೀತಾ ಇದೆ ಅಂತ ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ಉಳಿತಾಯ ಮಾಡಿದ್ದೀರಾ, ಮುಂದಿನ ಯೋಜನೆಗಳೇನು, 1 ತಿಂಗಳಿಂದ ಏನು ಮಾಡಿದ್ದೀರಾ, ಅದಾದಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಮಾತಾಡ್ತೀವಿ. ಅದಾದಮೇಲೆ LS ಲರ್ನಿಂಗ್ ಶೇರಿಂಗ್ ಮೀಟಿಂಗ್ ಅಂತ ಮಾಡ್ತೀವಿ. ಅಂದರೆ ಕಲಿಕಾ ಹಂಚಿಕೆ ಸಭೆ ಅಂತ ಅಂದ್ಬಿಟ್ಟು, ಕಲಿಕಾ ಹಂಚಿಕೆ ಸಭೆ ಸ್ನೇಹ ಮಿಲನ ಅಂತ ಅಂದ್ಬಿಟ್ಟು, ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಹಾಡಿನ ನಾವು ಪ್ರತಿ ತಿಂಗಳು ಒಂದೊಂದು ಹಾಡಿಲ್ ಮಾಡ್ತೀವಿ. ಒಂದು ಹಾಡಿನ ಈ ತಿಂಗಳು ಸೆಲೆಕ್ಟ್ ಮಾಡಿದ್ದೀವಿ ಅಂತಂದರೆ ಆ ಹಾಡಿಲಿ ಎಲ್ಲ ಬೇರೆ ಹಾಡಿಗಳಿಂದ ಜನಗಳು ಹಳ್ಳಿಗೆ ಬರ್ತಾರೆ. ಅವರು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಬೇರೆ ಹಾಡಿಂದ ಬರೋ ಜನಗಳಿಗೆ. ಮತ್ತು ಒಂದು ಮದುವೆ ಸಂಭ್ರಮ ಹೆಂಗಿರುತ್ತೋ ಕಲಿಕಾ ಹಂಚಿಕೆ ಸಭೆನೂ ಹಾಗೆ ಇರುತ್ತೆ. ಎಲ್ಲರೂ ಬಂದು ಆ ಊರಲ್ಲಿ ಏನು ನಡೀತಾ ಇದೆ, ಮತ್ತು ಸ್ಥಳೀಯವಾಗಿರೋ PDOಗಳಾಗಿರ್ಬೋದು, ಏನು ಕೆಲಸ ಮಾಡ್ತಾರೋ ಅವ್ರನ್ನೆಲ್ಲ ಕರೆದು, ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಅವ್ರನ್ನೆಲ್ಲ ಕರೆದು ನಾವು ಏನೇನು ಸೌಲಭ್ಯಗಳಿದೆ ಸಮಾಜದಲ್ಲಿ, ಸಾಮಾಜಿಕ ಸವಲತ್ತುಗಳಲ್ಲಿ ಏನೇನಿದೆ, ಮತ್ತು ರೋಡ್ ಆಗಿರ್ಬೋದು, ಮತ್ತು ಒಂದು ವಾಟರ್ ಫೆಸಿಲಿಟಿ ಆಗಿರ್ಬೋದು, ಏನೇನು ನಡೀತಾ ಇದೆ, ಮತ್ತು ಟಾಯ್ಲೆಟ್ ಆಗಿರ್ಬೋದು, ಮನೆಗಳ ಅರ್ಜಿ ಆಗಿರ್ಬೋದು, ಯಾರಿಗೆ ಸ್ಯಾಂಕ್ಷನ್ ಆಗಿದೆ, ಇದನ್ನೆಲ್ಲ ಡೈರೆಕ್ಟಾಗಿ ನಾವು ಅಲ್ಲೇ ಕೂಡ ಅವ್ರನ್ನ ಕರೆದು ಮಾತಾಡೋ ಅಂಥ ಕೆಲಸಗಳಾಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಒಂದು ವಿಲೇಜ್ ಡೆವಲಪ್ಮೆಂಟ್ ಆಗಿದ್ದರೆ, ಒಂದು ಹಾಡಿ ಡೆವಲಪ್ಮೆಂಟ್ ಆಗಿದ್ದರೆ ಮಿಕ್ಕಿದ ಹಾಡಿಯವ್ರಿಗೆಲ್ಲ ಗೊತ್ತಾಗುತ್ತೆ ಇಲ್ಲಿ ಈ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ, ಸೊ ನಾವು ಈ ಥರ ಮಾಡಬೇಕು, ನಮಗೆ ಡೆವಲಪ್ಮೆಂಟ್ ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಒಂದೇ ಕಡೆ ಇದ್ದರೆ ಯಾರಿಗೂ ಏನೂ ಗೊತ್ತಾಗಲ್ಲ. ಇಂಥ ಸ್ನೇಹ ಮಿಲನ ಅಂತ ಅಂದ್ಬಿಟ್ಟು ಸುಮಾರು ಜನ ಪರಿಚಯನೂ ಆಗುತ್ತೆ, ಜೊತೆಗೆ ಸುಮಾರು ಕಡೆ ಯಾವ್ಯಾವ ಥರ ಕೆಲಸಗಳು ನಡೀತಾ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ನಾವು ಯಾವ ಥರ ಚೇಂಜ್ ಆಗಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಲಿಕಾ ಹಂಚಿಕೆ ಸಭೆನೂ ಕೂಡ ಮಾಡ್ತಾ ಇದ್ದೀವಿ.
ಮತ್ತು ಕೃಷಿ ಆಧಾರಿತ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಕೃಷಿ ಆಧಾರಿತ ಸೇವೆಗಳಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ಅವರಿಗೆ ಟಾರ್ಪಾಲ್ ಆಗಿರ್ಬೋದು, ಮತ್ತು ನಾವು ಬಿತ್ತನೆ ಬೀಜನ ಕೊಡೋದ್ರಿಂದ ಆ ಬಿತ್ತನೆ ಬೀಜನ ಬೆಳೆದ ಮೇಲೆ ಅದನ್ನು ನಾವೇ ಕೂಡ ಅದನ್ನ ಪರ್ಚೇಸ್ ಮಾಡಿ ನಮ್ಮ ಯೂನಿಟ್ಗಳಿಗೆ ಅದನ್ನ ಕೊಟ್ಟು ಅದರಿಂದನೇ ಪ್ರಾಡಕ್ಟ್ಸ್ಗಳನ್ನ ಮಾಡಿ ನಾವು ಸೇಲ್ಸ್ ಮಾಡಿ ಅದನ್ನು ಒಕ್ಕೂಟ ಸಭೆಗೆ ನೀಡೋದಾಗಿರ್ಬೋದು, ಇಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಕೃಷಿ ಉಪಕರಣಗಳನ್ನು ಕೂಡ ನೀಡ್ತಾ ಇದ್ದೀವಿ. ಸರ್ಕಾರಾಧಾರಿತ ಸೇವೆಗಳನ್ನು ಕೂಡ ಡೈರೆಕ್ಟಾಗಿ ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಮೇಡಮ್, ಆಗಿದ್ರೆ ಮುಂದಿನ ದಿನಗಳಲ್ಲಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ಬೋದಂಥ ಈ ಸಾಮಾಜಿಕ ಸವಲತ್ತಿನ ಸೇವೆಗಳು ಏನನ್ನ ನಿರೀಕ್ಷಿಸ್ಬೋದು ಸಮುದಾಯದ ಜನರು? ಸಮುದಾಯದ ಜನರು ಕಡಿಮೆ ವೆಚ್ಚಕ್ಕೆ ಆಧಾರ್ ಮತ್ತು ರೇಷನ್ ಕಾರ್ಡನ್ನು ತ್ವರಿತವಾಗಿ ಬಿಟ್ಟು ಇನ್ನೆಲ್ಲ ಸೇವೆಗಳನ್ನು ಕಡಿಮೆ ವೆಚ್ಚದಲ್ಲಿ ನಿರೀಕ್ಷಿಸಬಹುದು. ಅಂದರೆ ನಾವು ಮುಂದೆ ವಿವೇಕಾನಂದ ಜೀವನಾಧಾರ ಕೇಂದ್ರದಲ್ಲಿ ನಾವು ಬೇರೆ ನಾಡ ಕಚೇರಿಗಳಿಗೆ, ತಾಲೂಕು ಆಫೀಸ್ಗಳಿಗೆ ಹೋಗ್ಬಿಟ್ಟು ಗಂಟೆಗಟ್ಟಲೆ ನಿಂತು ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕಿಂತ ಇಲ್ಲಿ ಬಂದು ತ್ವರಿತವಾಗಿ ಬೇಗ ಅಪ್ಲಿಕೇಶನ್ಗಳನ್ನ ನಾವು ಹಾಕಿಸ್ಕೊಂಡು ಮತ್ತು ಕಡಿಮೆ ವೆಚ್ಚದಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಂಡು ಅದಾದಮೇಲೆ ಅವರಿಗೆ ತ್ವರಿತವಾಗಿ ಸೇವೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಅದಾದಮೇಲೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡು ಇದನ್ನು ಕೂಡ ನಾವು ಮುಂದೆ ತಗೊಬಂದು ಅದನ್ನು ಕೂಡ ಜನಗಳಿಗೆ ಸೇವೆನ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಮ್ಮ ಕೇಂದ್ರದಲ್ಲಿ ಸಿಗ್ತಿರುವಂಥ ಸಾಮಾಜಿಕ ಸವಲತ್ತಿನ ಸೇವೆ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ತಾಲೂಕಿನ ಜನತೆಗಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳಿಗೆ ಏನು ಸಲಹೆ ಅಥವಾ ಸಂದೇಶವನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ತ್ವರಿತವಾಗಿ ಅದ್ರ ಜೊತೆ ನಮ್ಮ ಸಾಮಾಜಿಕ ಸವಲತ್ತುಗಳನ್ನು ಕೂಡ ಪಡ್ಕೊಂಡು ಸಮುದಾಯದಲ್ಲಿ ಏನೇನೋ ಅವ್ರಿಗೆ ಗೌರ್ಮೆಂಟಿಂದ ಸೌಲಭ್ಯಗಳು ಸಿಗ್ತಾ ಇದೆ ಅದನ್ನು ಪಡ್ಕೋಬೇಕು ಅಂದರೆ ಫಸ್ಟು ನಮ್ಮ ಡಾಕ್ಯುಮೆಂಟ್ಸ್ ಕಡ್ಡಾಯ. ಅದನ್ನು ಮಾಡಿಸ್ಕೊಂಡು ನಾವು ಏನೇ ಸೌಲಭ್ಯಗಳಿದ್ರೂ ಪಡ್ಕೋಬೇಕು. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಕಡಿಮೆ ವೆಚ್ಚ ಅಂತ ಬಂದಾಗ ಒಂದು ಪ್ರಶ್ನೆ ಮೂಡ್ಬೋದು. ನಾವು ಸಮುದಾಯಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದೀವಿ, ಅದಾದಮೇಲೆ ನಾವು ಯಾಕೆ ವೆಚ್ಚನ ಅವ್ರ ಹತ್ರ ಈಸ್ಕೋಬೇಕು ಅನ್ನೋ ಕ್ವಶನ್ ಎಲ್ರಿಗೂ ಬಂದೇ ಬರುತ್ತೆ. ಯಾಕೆ ಅಂತಂದರೆ ಯಾವುದು ನಮಗೆ ಫ್ರೀಯಾಗಿ ಸಿಗುತ್ತೋ ಅದ್ರ ಮೇಲೆ ನಮಗೆ ಯಾವತ್ತೂ ಜವಾಬ್ದಾರಿ ಇರೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇವಾಗ ಒಂದು ನಾಡ ಕಚೇರಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಗೌರ್ಮೆಂಟ್ಗೆ ನಾವು 40 ರೂಪಾಯಿನ ಪೇ ಮಾಡಬೇಕು. ಒಂದು ಪಾನ್ ಕಾರ್ಡ್ನ ಹಾಕಬೇಕು ಅಂದರೆ ಗೌರ್ಮೆಂಟ್ಗೆ 106 ರೂಪಾಯಿನ ಪೇ ಮಾಡಬೇಕು. ಇದ್ರ ಮೇಲೆ ನಾವು ಅವ್ರಿಗೆ ಏನಕ್ಕೆ ನಾವು 10 ರೂಪಾಯಿನೋ 20 ರೂಪಾಯಿ ಆಗಿರ್ಬೋದು, 30 ರೂಪಾಯಿ ಆಗ್ಬೋದು ಕಾಸ್ಟ್ ಮಾಡ್ತೀವಿ ಅಂತಂದರೆ ಜನಗಳಿಗೆ ಅದ್ರ ಬಗ್ಗೆ ಸ್ವಲ್ಪ ಅರಿವಿರಬೇಕು ಅಂತ ಅಂದ್ಬಿಟ್ಟು ಯಾವುದಕ್ಕಾದ್ರೂ ನಾವು 1 ರೂಪಾಯಿ ದುಡ್ಡನ್ನ ಖರ್ಚು ಮಾಡಿದರೆ ಅದ್ರ ಮೇಲೆ ನಮಗೆ ಜವಾಬ್ದಾರಿ ಇರುತ್ತೆ. ಇದನ್ನ ಮಾಡ್ಸೋಕ್ಕೆ ನಾವು 50 ರೂಪಾಯಿ ಖರ್ಚು ಮಾಡಿದ್ದೀವಿ, ಇದನ್ನ ಮಾಡ್ಸೋಕ್ಕೆ 100 ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಆ ಅರಿವು ಅವರಲ್ಲಿ ಇರಲಿ ಅಂತ ಅಂದ್ಬಿಟ್ಟೆ ನಾವು ಸ್ವಲ್ಪನಾದರೂ ದುಡ್ಡನ್ನ ಅವ್ರಿಗೆ ತಗೊಳ್ಳೋದು. ಇಲ್ಲಾಂತಂದರೆ ನಾವು ಎಲ್ಲ ವೆಚ್ಚನೂ ಫ್ರೀಯಾಗೇ ಮಾಡಿಬಿಟ್ರೆ ಅದ್ರ ಮೇಲೆ ನಮಗೆ ಒಂದು ಜವಾಬ್ದಾರಿನೇ ಇಲ್ಲದಂಗೆ ಹೋಗ್ಬಿಡುತ್ತೆ. ಅದರಿಂದ ಕೂಡ ನಾವು ಸ್ವಲ್ಪ ಕಡಿಮೆ ವೆಚ್ಚ ಅಮೌಂಟ್ನ ತಗೊಳ್ಳೋದು ನಾವು. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂತಹ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇತ್ತೀಚೆಗೆ ತಾವು ಜಾರಿಗೆ ತಂದಿರುವಂಥ ಸಾಮಾಜಿಕ ಸವಲತ್ತಿನ ಸೇವಾ ಸೌಲಭ್ಯಗಳ ಕುರಿತು, ಪ್ರಸ್ತುತವಾಗಿ ಏನೆಲ್ಲ ಪ್ರಾಥಮಿಕ ದಾಖಲಾತಿಗಳಿಗೆ ಅರ್ಜಿಯನ್ನು ಹಾಕಲಾಗುತ್ತೆ ಮತ್ತು ಏನೆಲ್ಲ ಸರ್ಕಾರಿ ಯೋಜನೆಗಳಿಗೆ ಒಂದು ಅರ್ಜಿಯನ್ನು ಹಾಕಿ ಅಗತ್ಯ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿಕೊಡೋದಾಗಿರ್ಬೋದು, ಮತ್ತು ಇನ್ನಿತರ ಆನ್ಲೈನ್ ಸೇವೆಗಳಿಗೆ ಅರ್ಜಿಯನ್ನು ಹಾಕಿ ಅದರಲ್ಲೂ ಕಡಿಮೆ ವೆಚ್ಚದಲ್ಲಿ ತ್ವರಿತವಾಗಿ ಯಾವ ರೀತಿಯಾದಂಥ ಸೇವಾ ಸೌಲಭ್ಯಗಳನ್ನು ಕೊಡಲಾಗ್ತಿದೆ. ಪ್ರಮುಖವಾಗಿ ತಾಲೂಕಿನ ಆದಿವಾಸಿಗಳಿಗೆ ಈ ಸೌಲಭ್ಯಗಳನ್ನು ಮನೆ ಮನೆಗೆ ತಲುಪಿಸೋ ನಿಟ್ಟಿನಲ್ಲಿ ಕ್ಯಾಂಪ್ ಆಧಾರಿತವಾಗಿ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ, ಮತ್ತು ಹಾಡಿ ಮಟ್ಟದಲ್ಲಿ ಸಮುದಾಯಕ್ಕೆ ಏನೆಲ್ಲ ದಾಖಲಾತಿಗಳ ಅಗತ್ಯ ಇದೆ ಅನ್ನೋದು ಕುರಿತು ಸಮುದಾಯದ ಕಾರ್ಯಕರ್ತರು ಹೇಗೆಲ್ಲ ಕೆಲಸವನ್ನು ಮಾಡ್ತಾ ಅವರಿಗೆ ಬೇಕಾದಂಥ ದಾಖಲಾತಿಗಳನ್ನು ಮಾಡಿಸ್ಕೊಡ್ಲಾಗ್ತಾ ಇದೆ. ಇನ್ನಿತರ ತರಬೇತಿಗಳಾಗಿರ್ಬೋದು, ಕೃಷಿ ಆಧಾರಿತ ಸೇವಾ ಸೌಲಭ್ಯಗಳನ್ನು ಹೇಗೆಲ್ಲ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವಂಥ ಸಾಮಾಜಿಕ ಸವಲತ್ತಿನ ಸೇವಾ ಸೌಲಭ್ಯಗಳ ಕುರಿತು ಹಾಗೆಯೇ ಪ್ರಾಥಮಿಕ ಆನ್ಲೈನ್ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡವರು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.